ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಅಕ್ಕ, ನೀವು ವೇಟ್ ಲಾಸ್ ಆಗ್ತಿದ್ದೀರಾ, ನೀವು ಯಾವ ರೀತಿ ವೇಟ್ ಲಾಸ್ ಆಗ್ತಿದ್ದೀರಾ, ಮತ್ತೆ ನಿಮ್ಮ ಫುಡ್ ಹೇಳಿ, ಮತ್ತೆ ನಿಮ್ಗೆ ಜೀನಿ ಸ್ಲಿಮ್ ಉಪಯೋಗ ಆಗ್ತಿದ್ಯಾ ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ರಿ. ಅವ್ರಿಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಿರೋದು. ಮತ್ತೆ ಯಾವುದೇ ಕಾರಣಕ್ಕೂ ಇದು ಪ್ರಮೋಷನ್ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನನಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ಕೊಳಕ್ ಬಂದಿದ್ದೀನಿ. ಈ ಜೀನಿ ಸ್ಲಿಮ್ ಪೌಡರ್ ನ ಬಳಸಿ ಈಗ ಇವತ್ತಿಗೆ 1 ತಿಂಗಳಾಗಿದೆ. ಮತ್ತೆ ನಾನು ಜೀನಿ ಸ್ಲಿಮ್ ಪೌಡರ್ ಯೂಸ್ ಮಾಡೋಕೆ ಮುಂಚೆ ನಾನು 99 kg ಇದ್ದೆ. ಇವಾಗ ಯೂಸ್ ಮಾಡಾದ್ಮೇಲೆ ಜಸ್ಟ್ 1 ಮಂತ್ಗೆ ನಾನು 96 kg ಆಗಿದ್ದೀನಿ. ಕಂಟಿನ್ಯೂಸ್ ಆಗಿ ನೀವು ಈ ಜೀನಿ ಸ್ಲಿಮ್ ಪೌಡರ್ ನ ಡಯಟ್ ಮೇಂಟೈನ್ ಮಾಡಿಕೊಂಡು ನೀವು ಬಳಸಿದ್ರೆ ತಿಂಗಳಲ್ಲಿ ಅಮ್ಮಮ್ಮ ಅಂದ್ರೂ 4 ರಿಂದ 5 kg ಸಣ್ಣ ಆಗೇ ಆಗ್ತೀರಾ. ನಾನು ಕರೆಕ್ಟ್ ಆಗಿ ಡಯಟ್ ಮಾಡದಿರೋ ಕಾರಣದಿಂದ ಜಸ್ಟ್ 3 kg ಕಮ್ಮಿ ಆಗಿದ್ದೀನಿ ಅಷ್ಟೇನೆ. ಮತ್ತೆ ಇದಕ್ಕೆ ಡಯಟ್ ಯಾವ ರೀತಿ ಫಾಲೋ ಮಾಡಬೇಕು ಅಂತಂದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 2 ಸ್ಪೂನು 1 ಲೋಟ ನೀರಿಗೆ ಹಾಕೊಂಡು 10 ನಿಮಿಷಗಳ ಕಾಲ ನೀವು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಆ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಿಮ್ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಂಡು 10 ನಿಮಿಷಗಳ ಕಾಲ ಕುದಿಸಿ ಆ ನಂತರ ನೀವು ಸೇವಿಸಬೇಕು. ಈ ಗಂಜಿನ ನೀವು ಸೇವಿಸಿದ್ಮೇಲೆ 2 ಅವರ್ ಆದ್ಮೇಲೆ ನೀವು ನಾಷ್ಟ ಮಾಡ್ಬೇಕಾಗತ್ತೆ. ಆ ನಂತರ ಮಧ್ಯಾಹ್ನ ಸ್ವಲ್ಪ ಊಟ ತಿನ್ಬೇಕು, ಆದ್ರೆ ರೈಸ್ ಐಟಮ್ ಕಮ್ಮಿ ಇರಲಿ. ಆ ನಂತರ ಮೈದಾ ಬಳಸಲೇಬಾರದು. ಮತ್ತೆ ಜಂಕ್ ಫುಡ್ಸ್ ಅಂತೂ ಇನ್ನು ಯೂಸೇ ಮಾಡಬಾರ್ದು. ಇನ್ನು ಬೇಕರಿ ಐಟಮ್ಗಳಂತೂ ಯೂಸ್ ಮಾಡಬಾರ್ದು. ಹಾಗೆ ಶುಗರ್ ಮತ್ತೆ ಸಿಹಿ ತಿನಿಸುಗಳನ್ನು ಏನು ಕೂಡ ಯೂಸ್ ಮಾಡಬಾರ್ದು. ಈ ರೀತಿ ನೀವು ಯೂಸ್ ಮಾಡ್ದಂತೆನೆ ಇದನ್ನ ನೀವು ಕಂಪ್ಲೀಟ್ ಆಗಿ 1 ಮಂತ್ ನೀವು ಕುಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ರಿಸಲ್ಟ್ ಬಂದೇ ಬರುತ್ತೆ. ಆ ನಂತರ ರಾತ್ರಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ರಾತ್ರಿ ಹೊತ್ತು ಕೂಡ ಊಟ ಮಾಡಂಗಿಲ್ಲ. ಜಸ್ಟ್ ಬೆಳೆಯ ಹೊತ್ತು ನಾವ್ ಯಾವ ರೀತಿ ಸೇವಿಸಿರ್ತೀವೋ ಗಂಜಿ, ರಾತ್ರಿನೂ ಕೂಡ ಅದೇ ರೀತಿನೇ 1 ಲೋಟ ಗಂಜಿ ಕುಡಿದು ಆ ನಂತರ ಅರ್ಧ ಅವರು ನೀವು ವಾಕಿಂಗ್ ಮಾಡ್ಬೇಕಾಗತ್ತೆ. ಅದ್ರ ಮೇಲೂ ನಿಮ್ಗೆ ಏನಾದ್ರೂ ಹೊಟ್ಟೆ ಹಸುವಾದ್ರೆ ಸ್ವಲ್ಪ ಹಣ್ಣು, ತರಕಾರಿ, ಹಸಿ ತರಕಾರಿಗಳು, ಸೊಪ್ಪು ಈ ರೀತಿ ತಿಂದ್ರೆ ಮುಗೀತು. ಹಾಗೆ ಇದನ್ನ ನೀವು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತೆ ಆನ್ಲೈನ್ ಶಾಪಿಂಗ್ ಗಳಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತೆ ಮೆಡಿಕಲ್ ಸ್ಟೋರ್ ಗಳಲ್ಲೂ ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಇರೋರ್ಗೆ, PCOD ಪ್ರಾಬ್ಲಮ್ ಇರೋರ್ಗೆ, BP ಶುಗರ್ ಇರೋರ್ಗೆ ಕಂಪ್ಲೀಟ್ ಆರಾಮಾಗಿ ತಗೋಬಹುದು. ಹಾಗೆ ಥೈರಾಯ್ಡ್, PCOD ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಹಾಗೆ ಯಾರು ಮಂತ್ಲಿ ಪೀರಿಯಡ್ ಆಗ್ತಿರಲ್ಲ ಅವ್ರು ಮಾತ್ರ ಕರೆಕ್ಟ್ ಆಗಿ ಮಂತ್ಲಿ ಪೀರಿಯಡ್ ಆಗೇ ಆಗ್ತೀರಾ. ಇದನ್ನ ಯಾವ ರೀತಿ ತಯಾರಿಸಿರ್ತಾರೆ ಅಂತಂದ್ರೆ, ಕಾಳುಗಳು, ಸ್ವಲ್ಪ ಮಸಾಲೆಗಳು, ಆ ನಂತರ ಡ್ರೈ ಫ್ರೂಟ್ಸ್ ಗಳು ಹಾಕಿ ಇದನ್ನ ತಯಾರಿಸಿರ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ಮತ್ತೆ ಬಣ್ಣ ಇರಲ್ಲ, ಮತ್ತೆ ಯಾವುದೇ ರೀತಿ ಸ್ಮೆಲ್ ಕೂಡ ಇರಲ್ಲ. ನೀವ್ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತೆ ನನ್ನ ವೇಟ್ ಲಾಸ್ಗೆ ಕಾರಣ ಈ ಜೀನಿ ಸ್ಲಿಮ್ ಪೌಡರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಒಂದು ಸರಿ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಇದನ್ನ ಪ್ರಮೋಷನ್ ರೀತಿ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನನ್ನಿಂದ ನಿಮಗ್ ಉಪಯೋಗ ಆದ್ರೆ ನನಗಷ್ಟೇ ಸಾಕು.